ಹಲೋ ನನ್ನ ಕುಟುಂಬದವರೇ. ಹುಸ್ಲಿ ಅಂದರೆ ಮೊದಲಿಗೆ ನಾನು ಇವತ್ತು ಹುಳಿ ಅವಲಕ್ಕಿ ನಂತರ ಹೆಸರುಬೇಳೆ ಹುಸ್ಲಿ ಎರಡು ಮಾಡೋ ವಿಧಾನದ ರೆಸಿಪಿಯನ್ನು ತೊಗೊಂಬಂದಿದ್ದೀನಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲೇ ನಿಮಗೆ ತಲುಪುತ್ತೆ. ನಿಮ್ಮ ಸಪೋರ್ಟ್ ಕೂಡ ನನಗೆ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ನಾನು ಪ್ರಾರಂಭ ಮಾಡ್ತಾಯಿದ್ದೀನಿ. ಬಹಳ ಸುಲಭವಾಗಿ ಈ ಎರಡು ರೆಸಿಪಿಗಳನ್ನ ಮಾಡ್ಕೋಬೋದು. ಹಾಗಿದ್ಮೇಲೆ ತಡೆಯಾತಕ್ಕೆ ಬನ್ನಿ, ಈಗ ವಿಡಿಯೋ ಕಂಟಿನ್ಯೂ ಆಗುತ್ತೆ. ನೀವು ಮಾಡಿ ತಿಂದು ನೋಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಮೊದಲಿಗೆ ಹುಳಿ ಅವಲಕ್ಕಿ ನೋಡಿ, ಈ ಗ್ಲಾಸ್ನಲ್ಲಿ ನಾನು ಈ ಪಾವ್ನಲ್ಲಿ 2.5 ಪಾವು ಅವಲಕ್ಕಿಯನ್ನು ನಾನು ಪಲ್ಸ್ ಮೋಡ್ನಲ್ಲಿ ಆನ್ ಆ್ಯಂಡ್ ಆಫ್ ಮಾಡ್ತಾ ಪುಡಿ ಮಾಡ್ಕೊಂಡಿದ್ದೀನಿ. ಗಟ್ಟಿ ಅವಲಕ್ಕಿನ ಪುಡಿ ಮಾಡ್ಕೊಂಡಾದ ನಂತರ ನಾವು ಅದನ್ನು ನೀರಿನಲ್ಲಿ ತೊಳೆದು ನಮ್ಮ ಮನೆಯ ಹುಳಿಗೆ ಅನುಗುಣವಾಗಿ ನಾನು ಹುಳಿಯನ್ನು ಹಿಂಡಿ ಹುಣಸೆಹಣ್ಣು ನೆನೆಸ್ಕೊಂಡಿದ್ದೆ ಒಂದು 2-3 ಗಂಟೆಗಳ ಕಾಲ. ಆ ನೀರನ್ನು ಹಿಂಡಿ ನಂತರ ಹುಳಿ ಪೌಡರ್ ಅಂದರೆ ನಮ್ಮನೆ ಸಾಂಬಾರು ಪೌಡರು ಮತ್ತು ಅಡುಗೆ ಅರಿಶಿನ ಪುಡಿ, ಹಿಂಗು ಇದಿಷ್ಟನ್ನು ಹಾಕಿ ಹುಣಸೆ ಹುಳಿ ಜೊತೆ ನೆನೆ ಹಾಕಿದ್ದೆ. ಸುಮಾರು 4 ಗಂಟೆಗಳ ಕಾಲ ನೆನೆಸಿದ್ದೀನಿ. ನಂತರ ಈ ಹದಕ್ಕೆ ಬಂದಿದೆ. ಹುಣಸೆ ಹುಳಿಯನ್ನು ನೀವು ನೆನೆಸಬೇಕು. ಇದನ್ನು ಹುಣಸೆ ಹುಳಿ, ಸಾಂಬಾರು ಪೌಡ್ರು ಎಲ್ಲ ಹಾಕ್ಕೊಂಡು ಈಗ ಒಗ್ಗರಣೆಗೆ ಉದ್ದಿನಬೇಳೆ ತೊಗೊಂಡಿದ್ದೀನಿ, ಒಣಮೆಣಸಿನ್ಕಾಯಿ, ಸಾಸಿವೆ, ಜೀರಿಗೆ, ಎಳ್ಳು, ಕಡಲೆಕಾಯಿ ಬೀಜ ಮತ್ತು ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನು ನೆನೆಸಿದ್ದೀನಿ. ಬಟ್ ಸಾಕಾಗದೆ ಹೋದರೆ ಹಾಕ್ಕೊಳ್ಳೋಕ್ಕೆ ಉಪ್ಪನ್ನು ಸಹ ಇಟ್ಕೊಂಡಿದ್ದೀನಿ. ಒಂದು ದಪ್ಪ ತಳದ ಪಾತ್ರೆ ಇಟ್ಕೊಂಡು ಒಂದು 6 ಸ್ಪೂನಷ್ಟು ನಾನು ಕಡಲೆಕಾಯಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸಾಸಿವೆ, ಜೀರಿಗೆ ಹಾಕ್ತಾಯಿದ್ದೀನಿ. ನೀವು ಈ ಹುಳಿ ಅವಲಕ್ಕಿ ಪುಳಿಯೋಗರೆಗೆಲ್ಲ ಕಡಲೆಕಾಯಿ ಎಣ್ಣೆನೇ ಉಪಯೋಗಿಸ್ಬೇಕು. ಈಗ ಅದು ಚಿಟಪಟ ಅಂತ ಸಿಡಿದು ಕಡಲೆಕಾಯಿ ಬೀಜ, ಸಾಸಿವೆ, ಜೀರಿಗೆ ಎಲ್ಲ ಫ್ರೈ ಆಯ್ತಾ ಬಂತು. ಈಗ ಉದ್ದಿನ ಬೇಳೆಯನ್ನು ಹಾಕ್ಕೊತಾ ಇದ್ದೀನಿ. ಕಡಲೆಬೇಳೆ ಇಷ್ಟ ಇರೋರು ಅದನ್ನು ಬೇಕಾದರೂ ಹಾಕ್ಕೋಬೋದು. ಈಗ ಎಲ್ಲವನ್ನು ಸಹ ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಎಲ್ಲ ಫ್ರೈ ಆಯ್ತಾ ಬಂತು. ಈಗ ಬಿಳಿ ಎಳ್ಳನ್ನು ಹಾಕ್ಕೊತಾ ಇದ್ದೀನಿ. ಹಾಗೆ ಒಣಮೆಣಸಿನ್ಕಾಯನ್ನು ಸಹ ಜೊತೆಗೆ ಹಾಕ್ಕೊತೀನಿ. ಕರಿಬೇವನ್ನು ಹಾಕ್ಕೊತೀನಿ. ಇಲ್ಲ ಕೊತ್ತಂಬರಿ ಬಳಕೆ ಇಲ್ಲ, ಕರಿಬೇವನ್ನು ಹೇರಳವಾಗಿ ಹಾಕಿ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ನೋಡಿ, ಎಲ್ಲ ಫ್ರೈ ಆಗಿ ಬಂತು. ಈಗ ಕೊನೆಯಲ್ಲಿ ಪುಡಿ ಹಿಂಗನ್ನು ಉದುರಿಸ್ಕೊತಾ ಇದ್ದೀನಿ. ಹಿಂಗೆ ಮಾತ್ರ ಹೆಚ್ಚಿಗೆ ಹಾಕ್ಕೋಬೇಕು. ಅಲ್ಲಿ ಅವಲಕ್ಕಿ ನೆನೆಸ್ಬೇಕಾದ್ರೂ ಪುಡಿ ಹಿಂಗನ್ನು ಹಾಕ್ಕೊಂಡಿದ್ದೆ, ಇಲ್ಲಿಗೂ ಹಾಕ್ಕೊತಾ ಇದ್ದೀನಿ. ಈಗ ಸ್ಟೌವಿಂದ ಈ ಪಾತ್ರೆಯನ್ನು ಕೆಳಗಿಳಿಸ್ಕೊಂಡ್ಬಿಡ್ತೀನಿ. ಇದನ್ನು ಮಿಕ್ಸ್ ಮಾಡಿಕೊಂಡು ಸ್ನೇಹಿತರೆ, ಪಾತ್ರೆನ ಕೆಳಗಿಳಿಸ್ಕೊಂಡು ಈಗ ನಾನು ಇಲ್ಲಿ ನೆನೆಸಿಟ್ಕೊಂಡಿರ್ತಕ್ಕಂಥ ಈ ಅವಲಕ್ಕಿಯನ್ನು ಮತ್ತು ಕೊಬ್ಬರಿ, ಬೆಲ್ಲ ಸ್ವಲ್ಪ ನಾನು ಹೆಚ್ಚಿಗೆ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಮಸ್ಟ್ ಆ್ಯಂಡ್ ಶುಡ್ ಹಾಕಲೇಬೇಕು. ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊತೀನಿ ಸ್ನೇಹಿತರೆ. ಒಗ್ಗರಣೆ ಪಾತ್ರೆಗೆ ಎಲ್ಲವನ್ನು ಹಾಕ್ಕೊಂಡು ಮತ್ತೆ ತಿರ್ಗಾ ಹಿಂಗನ್ನು ಹಾಕ್ಕೊತಾ ಇದ್ದೀನಿ. ಹಿಂಗು ಪರಿಮಳ ತುಂಬ ಚೆನ್ನಾಗಿರುತ್ತೆ. ಈಗ ಎಲ್ಲ ಮಿಕ್ಸ್ ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ. ರುಚಿಕರವಾದ ಹುಳಿ ಅವಲಕ್ಕಿ ರೆಡಿ ಆಗುತ್ತೆ. ಹೆಸರೇ ಹೇಳೋ ಹಾಗೆ ಹುಳಿ, ಖಾರ ಮತ್ತು ಉಪ್ಪು, ಸಿಹಿ ಎಲ್ಲ ಸ್ವಲ್ಪ ಮುಂದಾಗಿದ್ದರೆ ಈ ಹುಳಿ ಅವಲಕ್ಕಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ನಾನು ನಮ್ಮನೆ ಸಾಂಬಾರು ಪುಡಿನೇ ಉಪಯೋಗಿಸಿರೋದು. ಅದು ಪುಳಿಯೋಗರೆ ಪುಡಿಗೆ ಅತ್ಯಂತ ಹತ್ತಿರವಾಗಿರುತ್ತೆ ನಾನು ಮಾಡಿರೋದು. ಆದ್ದರಿಂದ ಅದನ್ನೇ ಹಾಕ್ಕೊಂಡಿದ್ದೆ. ರುಚಿಕರವಾಗಿದೆ. ಸ್ವಲ್ಪ ರುಚಿ ನೋಡಿದೆ. ಒಮ್ಮೆ ನೀವು ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ಮರೆಯದೆ ತಿಳಿಸಿ. ಈಗ ಹೆಸರುಬೇಳೆ ಹುಸ್ಲಿ ನೋಡಿ, ಇಲ್ಲಿ ಸಣ್ಣ ಪಾವು ಇಟ್ಕೊಂಡಿದ್ದೀನಲ್ಲ, ಆ ಪಾವ್ನಲ್ಲಿ 1.5 ಪಾವು ಹೆಸರುಬೇಳೆನ 1 ಗಂಟೆಗಳ ಕಾಲ ತೊಳೆದು ನೆನೆಸ್ಕೊಂಡು ನಂತರ ಕುಕ್ಕರಲ್ಲಿ 2 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಬೆಂದಿರಬೇಕು. ಚೆನ್ನಾಗಿ ಬೆಂದಿದ್ರೆ ತುಂಬ ಚೆನ್ನಾಗಿ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಈಗ ಇದಕ್ಕೆ ನಾನು ಏನೇನು ಪದಾರ್ಥಗಳನ್ನ ತೊಗೊಂಡಿದ್ದೀನಿ ಒಗ್ಗರಣೆಗೆ ಅಂತ ತೋರಿಸ್ತೀನಿ. ಮೊದಲು ಪುಡಿ ಹಿಂಗು, ತೆಂಗಿನ ತುರಿ 1 ಕಪ್ಪು, ಅಡಿಗೆ ಅರಿಶಿನ, ಒಣಮೆಣಸಿನ್ಕಾಯಿ ಮತ್ತು ಹಸಿಮೆಣಸಿನ್ಕಾಯಿ, ಕರಿಬೇವು, ಶುಂಠಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕಡಲೆಕಾಯಿ ಎಣ್ಣೆ ಇದಿಷ್ಟನ್ನು ಹಾಕ್ಕೊಂಡು ನಾವು ಇದು ಮಾಡ್ಕೋಬೇಕು. ಕೊನೆಯಲ್ಲಿ ಹುಳಿಗೆ ಸ್ವಲ್ಪ ನಿಂಬೆ ಹಣ್ಣನ್ನು ಹುಳಿಯನ್ನು ಬಿಟ್ಕೋಬೇಕು. ಹುಣಸೆ ಹುಳಿ ಇದಕ್ಕೆ ಬಳಸೋ ಹಾಗಿಲ್ಲ. ಮಾಡೋದಕ್ಕೆ ಒಂದು ಬಾಣಲೆಯನ್ನು ಇಟ್ಕೊಂಡಿದ್ದೀನಿ. ಬಾಣಲೆಗೆ ಒಂದು 2 ಸ್ಪೂನಷ್ಟು ಕಡಲೆಕಾಯಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಅದು ಬಿಸಿ ಆಗಲಿ. ಎಣ್ಣೆ ಕಾದು ಬಂದಿದೆ. ಈಗ ಸಾಸಿವೆ, ಜೀರಿಗೆಯನ್ನು ಹಾಕ್ಕೊತಾ ಇದ್ದೀನಿ. ಅದು ಚಿಟಪಟ ಅಂತ ಸಿಡಿಲಿ. ಅದು ಸಿಡಿದ ನಂತರ ಕಡಲೆಬೇಳೆ, ಉದ್ದಿನಬೇಳೆಯನ್ನು ಹಾಕ್ಕೊತಾ ಇದ್ದೀನಿ. ಅದನ್ನು ಸ್ವಲ್ಪ ಬಾಡಿಸ್ಕೊಳ್ಳೋಣ. ಈಗ ನಾನು ತುರಿದಿಟ್ಕೊಂಡಿರ್ತಕ್ಕಂಥ ಶುಂಠಿಯನ್ನು ಹಾಕ್ಕೊತಾ ಇದ್ದೀನಿ. ಶುಂಠಿಯನ್ನು ಹಾಕ್ಕೊಂಡು ಒಣಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿನೂ ಹಾಕ್ಕೊತೀನಿ. ಬಾಡಿಸ್ಕೊಳ್ಳೋಣ. ನೋಡಿ, ಈಗ ಇದೆಲ್ಲ ಬರ್ತಾಯಿದೆ. ಈಗ ಕರಿಬೇವನ್ನು ಹಾಕ್ಕೊತಾ ಇದ್ದೀನಿ. ಕರಿಬೇವನ್ನು ಹಾಕ್ಕೊಂಡು ಎಲ್ಲವನ್ನು ಮತ್ತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಎಲ್ಲ ಬಂದಿದೆ. ಈಗ ರುಚಿಗೆ ತಕ್ಕಷ್ಟು
ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ನಿಮ್ಮ ಮನೆಯ ರುಚಿಗೆ ಅನುಗುಣವಾಗಿ ನೀವು ಉಪ್ಪನ್ನು ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಅಡಿಗೆ ಅರಿಶಿಣವನ್ನು ಸಹ ಈ ಒಗ್ಗರಣೆಯಲ್ಲಿ ಹಾಕ್ಕೊಂಡು ನಾನು ಬಾಡಿಸ್ಕೊತಾ ಇದ್ದೀನಿ. ಸ್ಟವ್ ಲೋ ಫ್ಲೇಮ್ನಲ್ಲಿ ಇರಲಿ ಈ ಸಮಯದಲ್ಲಿ, ಇಲ್ಲಾಂದರೆ ಎಲ್ಲ ಅಡಿ ಹತ್ಕೊಂಡ್ಬಿಡುತ್ತೆ. ಸ್ನೇಹಿತರೆ, ಎಲ್ಲ ಬಾಡಿ ಬಂತು. ಈಗ ತೆಂಗಿನ ತುರಿಯನ್ನು ಹಾಕ್ಕೊತಾ ಇದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ಕೊತಾ ಇದ್ದೀನಿ. ಸ್ನೇಹಿತರೆ, ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಸ್ಟೌವಿಂದ ಕೆಳಗಡೆಗೆ ಇಳಿಸ್ಕೊತಾ ಇದ್ದೀನಿ. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಈ ಸ್ಟೌವಿಂದ ಕೆಳಗಡೆ ಇಳಿಸ್ಕೊಂಡ್ಮೇಲೆ ಪುಡಿ ಹಿಂಗನ್ನು ಉದುರಿಸ್ಕೊತಾ ಇದ್ದೀನಿ. ಪುಡಿ ಹಿಂಗನ್ನು ಉದುರಿಸ್ಕೊಂಡು ನಾವು ಬೇಯಿಸಿರ್ತಕ್ಕಂಥ ಹೆಸರು ಬೇಳೆಯನ್ನು ಇದಕ್ಕೆ ಹಾಕ್ಕೊಂಡು ಸಂಪೂರ್ಣ ಮಿಕ್ಸ್ ಮಾಡಿಕೊಂಡು ಕೊನೆಯಲ್ಲಿ ಹುಳಿಗೆ ತಕ್ಕಷ್ಟು ನಿಂಬೆ ಹುಳಿಯನ್ನು ಹಿಂಡ್ಕೊಂಬಿಟ್ರೆ ರೆಡಿ ಆಯಿತು ಹೆಸರುಬೇಳೆ ಹುಸ್ಲಿ. ಸುಲಭವಾಗಿ ಹಬ್ಬ ಹರಿದಿನಗಳಲ್ಲಿ ನಾವು ಇದನ್ನು ಮಾಡ್ಕೋಬಹುದು. ಬಹಳ ರುಚಿಕರವಾಗಿರುತ್ತೆ. ಒಮ್ಮೆ ನೀವು ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಈಗ ನಾನು ನಿಂಬೆ ಹುಳಿಯನ್ನು ಹುಣಸೆ ಹುಳಿಯನ್ನು ಹಿಂಡಾಯಿತು, ಹೆಸರು ಬೇಳೆಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ನಿಮಗೆ ತೋರಿಸ್ತೀನಿ. ನೋಡಿದ್ರಲ್ಲ ಸ್ನೇಹಿತರೆ, ಹೆಸರು ಬೇಳೆ ಎಲ್ಲನೂ ಮಿಕ್ಸ್ ಮಾಡಿ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡಿದ್ದೀನಿ. ಊಟಕ್ಕೆ ನಂಚ್ಕೊಳ್ಳೋಕ್ಕಂತೂ ಸಖತ್ತಾಗಿರುತ್ತೆ. ಒಮ್ಮೆ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಮರೆಯದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ಇಂಟರೆಸ್ಟಿಂಗ್ ವಿಡಿಯೋಂದಿಗೆ ಬರ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು. ಜೈ ಗಣೇಶ, ನಮಸ್ಕಾರಗಳು.